ಎಷ್ಟು ಗಾಯ ಆಗಿದೆ, ಎಷ್ಟು ಸ್ಟಿಚ್ಗಳನ್ನ ಹಾಕೊಂಡಿದ್ದಾರೆ, ಅವರು ಅನುಕಂಪವನ್ನು ಗಿಟ್ಟಿಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ, ಏನೂ ಆಗಿಲ್ಲ, ತಲೆಗೆ ಹಾಕೊಂಡಿರೋದೇನಿದೆ ಅದೆಲ್ಲವೂ ನಾಟಕೀಯ ಅಂತ ಕೂಡ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ಈಗ ಅವರು ಸಿ ಈಸ್ ನಾಟ್ ಎ ಡಾಕ್ಟರು ತನ್ನ ರಿಪೋರ್ಟ್ನಲ್ಲಿ ಹಾಸ್ಪಿಟ್ಲಿಗೆ ಕಳಿಸಿದ ರಿಪೋರ್ಟ್ನಲ್ಲಿ ದಾಖಲಿಸಿದ್ದಾರೆ. ಮತ್ತು ನೀವೆಲ್ಲರೂ ಗಾಯ ಎಷ್ಟಾಗಿತ್ತು, ರಕ್ತ ಎಷ್ಟು ಬಂದಿತ್ತು ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದೀರಿ. ಪೊಲೀಸರು ಗಾಯ ಆದಾಗಲೂ ಕೂಡ 3-4 ಗಂಟೆಗಳ ಕಾಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು ಅಮಾನವೀಯ ಯಾವುದೋ ಅಲ್ವೋ? ಹಾಗಿದ್ರೆ ಅವರ ಮೊದಲನೇ ಕರ್ತವ್ಯ ಟ್ರೀಟ್ಮೆಂಟ್ ಕೊಡಿಸೋದು. ಯಾಕೆ ಕೊಡಿಸ್ಲಿಲ್ಲ ನನಗೆ ಟ್ರೀಟ್ಮೆಂಟ್ನ? ನನಗೆ ರಾಮದುರ್ಗದಲ್ಲಿ ಫಸ್ಟ್ ಏಡ್ ಮಾಡಿದ್ದು, ರಾಮದುರ್ಗದವರೆಗೂ ಫಸ್ಟ್ ಏಡೇ ಮಾಡಲಿಲ್ಲ. ಎಲ್ಲಿ ಖಾನಾಪುರದಲ್ಲಿ ತಲೆಗೆ ಪೆಟ್ಟು ಬಿದ್ದಿರೋದು, ರಾಮದುರ್ಗದಲ್ಲಿ 3:15 ಸುಮಾರಿಗೆ ಫಸ್ಟ್ ಏಡ್ ಮಾಡಿದ್ದು. ಖಾನಾಪುರದಲ್ಲಿ ತಲೆಗೆ ಪೆಟ್ಟು ಬಿದ್ದಾಗ 11:15 11:15 ಇರ್ಬೋದು ಸಮಯ. ಫಸ್ಟ್ ಏಡ್ ಮಾಡಿದ್ದಲ್ಲಿ ಅಲ್ಲಿಗೆ. ಅಂದರೆ ನನ್ನನ್ನು ಇಲ್ಲಿಂದ ರಾಮದುರ್ಗಕ್ಕೆ ಕರ್ಕೊಂಡು ಹೋಗಿದ್ಯಾಕೆ, ಅಲ್ಲಿಂದ ಯಾದವಾಡಕ್ಕೆ ಕರ್ಕೊಂಡು ಹೋಗಿದ್ಯಾಕೆ, ಲೋಕಾಪುರಕ್ಕೆ ಕರ್ಕೊಂಡು ಹೋಗಿದ್ಯಾಕೆ, ಮುಧೋಳಕ್ಕೆ ಕರ್ಕೊಂಡು ಹೋಗಿದ್ಯಾಕೆ, ಯರಗಟ್ಟಿಗೆ ಕರ್ಕೊಂಡು ಹೋಗಿದ್ಯಾಕೆ, ಅಂಕಲಿಗಿಗೆ ಕರ್ಕೊಂಡು ಹೋಗಿದ್ಯಾಕೆ, ಸೌದತ್ತಿ ಇಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ಯಾಕೆ, ಗರಗಕ್ಕೆ ಕರ್ಕೊಂಡು ಹೋಗಿದ್ಯಾಕೆ ಹೇಳಬೇಕಲ್ವಾ? ಅಂದರೆ ಅವ್ರ ಹತ್ರ ಇಲ್ಲೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಮೂಮೆಂಟ್ ಆರ್ಡ್ರ್ ಇತ್ತಾ? ಯಾವ ಉದ್ದೇಶಕ್ಕೆ ಕರ್ಕೊಂಡು ಹೋದ್ರು? ಅಲ್ಲೇನಾದರೂ ತನಿಖೆ ನಡೆಸೋ ಉದ್ದೇಶ ಇತ್ತಾ? ಅಲ್ಲಿಗೇನು ತನಿಖೆ ನಡೆಸೋ ಉದ್ದೇಶಕ್ಕೆ ಕರ್ಕೊಂಡು ಹೋಗಿದ್ದೀರಾ? ಘಟನೆ ನಡೆದ ಸ್ಥಳ ಅಂತ ಯಾರು ದೂರು ಕೊಟ್ಟಿದ್ದಾರೆ ಆ ದೂರು ಕೊಟ್ಟೋ ಸ್ಥಳ ಸುವರ್ಣ ಸೌಧ, ರಾಮದುರ್ಗ, ಅಂಕಲಿಗಿ, ಯಾದವಾಡ ಅಲ್ಲ. ಅವರ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಆ ತಾಯಿ ಸುಳ್ಳುಗಳ ಸರಮಾಲೆಯನ್ನೇ ಹೆಣಿತಾ ಇದ್ದಾರೆ, ಸುಳ್ಳುಗಳ ಸರಮಾಲೆಯೇ ಹೆಣಿತಾ ಇದ್ದಾರೆ. ಹಾಗಾಗಿ ಆ ಸುಳ್ಳುಗಳ ಸರಮಾಲೆಯಿಂದ ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ. ಕೆಲವು ಕಾಲ ಸತ್ಯವನ್ನು ಮರೆಮಾಚ್ಬೋದು, ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ. ಮತ್ತು ನಮ್ಮ ಸದನದ ಸಭಾಪತಿಗಳು ಅವರು ನಮ್ಮ ಸದನಕ್ಕೆ ಸುಪ್ರೀಮು. CM ಅಲ್ಲ, DCM ಅಲ್ಲ, ವಿಧಾನಸಭೆ ಅಧ್ಯಕ್ಷರು ಅಲ್ಲ, ನಮ್ಮ ಸದನಕ್ಕೆ ಸುಪ್ರೀಮು.